ಕಾವುಂಗ ನಾ ಕಾನಿದೂಂಗ ಅಂತ ಹೇಳಿಕೊಂಡು ಇವತ್ತು ಭಾಳಷ್ಟು ಕೇಳಿಬರುವಂಥ ವಿಚಾರ ಎಲೆಕ್ಟ್ರಲ್ ಬಾಂಡ್. ಏನು ಚುನಾವಣಾ ಬಾಂಡ್ ಅಂತ ಮಾಡಿದ್ರಲ್ಲ ಸರ್, 6,000 ಕೋಟಿ. 65 ವರ್ಷ ಆಳದಂಥ ಕಾಂಗ್ರೆಸ್ ಸರ್ಕಾರ 600 ಕೋಟಿ ಇದೆ. ಇವರು 10-15 ವರ್ಷ ಆಳದಂಥ ಸರ್ಕಾರ 6,000 ಕೋಟಿ ಇವ್ರದ್ದು ಏನೋ ದೇಣಿಗೆ ಇದೆ. ಅಂದರೆ ಎಷ್ಟು ಭ್ರಷ್ಟಾಚಾರ ಮಾಡಿರ್ಬೇಕು ಅಂತ ತಿಳ್ಕೊಂಡ್ರೆ. ಅಂದರೆ ಈ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಕ್ಕಂಥದ್ದು ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆದರೆ ಸರಿಯಾಗಿ ಯುವಕರಿಗೆ ಶಿಕ್ಷಣ ಕೊಡ್ತಾ ಇಲ್ಲ. ಮೊದಲು ನಮ್ಮಲ್ಲಿ ಬೆಲೆ ಏರಿಕೆ ಇತ್ತು, ಒಂದು ಗತಿಯಲ್ಲಿ ಸಾಗ್ತಾ ಇತ್ತು. ಇದು ಅತಿಯಾಗಿ ವಿಪರೀತವಾಗಿ ಬೆಲೆ ಏರಿಕೆ ಆದದ್ದು ಈ 10 ವರ್ಷದ ಬಿಜೆಪಿ ಸರ್ಕಾರದಲ್ಲಿ. ಈಗ ಅಚ್ಚೆ ದಿನ ಅಂತ ಹೇಳ್ತಾರಲ್ಲ ಮೋದಿ, ಅವ್ರಿಗೆ ಮಾತಾಡ್ಬೇಕಾದ್ರೆ ಜನಗಳು ಅವ್ನು ಸುಳ್ಳುಗಾರ ಅಂತವ್ರ ಇಲ್ವಾ? ಸುಳ್ಳುಗಾರ ತಾನೇ ಅವನೊಬ್ಬ ಸುಳ್ಳು ಹೇಳಿ ಯಾಪ್ತಿ ಮಾಡ್ಕೋತಾರಲ್ಲ ಹೊಟ್ಟೆಗಿಲ್ದು ಹೋದವರು, ಆ ಥರ ಯಾಪ್ತಿ ಮಾಡೋ ಪ್ರಧಾನಮಂತ್ರಿ ಅವ. ಈ ದೇಶ ಕಾಯ ಪ್ರಧಾನಮಂತ್ರಿ ಅಲ್ಲ ಅವ. ಈ ಸರ್ಕಾರ ಸಂಪೂರ್ಣ ವಿಫಲವಾಗೈತೆ ಅನ್ಕೋತೀವಿ. ಯಾಕಂದರೆ ಕಾರ್ಮಿಕರಿಗೆ ಸರಿಯಾದ ರೀತಿ ಒಂದು ಸವಲತ್ತುಗಳಿಲ್ಲ, ಸೌಲಭ್ಯಗಳಿಲ್ಲ, ಆರ್ಥಿಕ ಭದ್ರತೆ ಇಲ್ಲ. ಹಾಗೂ ರೈತರಿಗಾಗಲಿ ಬೆಲೆ ಏರಿಕೆಗಳು ಮಾಡ್ಕೊಂಡು ಈತ ರೈತ ತಿಂತಾಯಿಲ್ಲ, ಈತಗೆ ಪದಾರ್ಥ ಬಳಕೆ ಮಾಡೋನು ತಿಂತಾಯಿಲ್ಲ, ಗ್ರಾಹಕ ತಿಂತಾಯಿಲ್ಲ, ಮಧ್ಯವರ್ತಿಗಳು ತಿನ್ಕೊಂಡು ಕೂತವ್ರೆ. ಕೊರೋನಾ ಅಂತ ಸಂದರ್ಭದಲ್ಲಿ 50 ವ್ಯಾಕ್ಸಿನ್ ಕಂಪನಿಯಿಂದ 50 ಕೋಟಿ ಕಿಕ್ ಬ್ಯಾಕ್ ಅಂತ ತೊಗೊಳ್ತಾರೆ. ಎಲೆಕ್ಟ್ರಲ್ ಬಾಂಡ್ಗಳಲ್ಲಿ ಏನು ಕಂಪನಿಗಳಿಗೆ ಎದುರಿಸಿ ಅವರಿಂದ ಸಾವಿರಾರು ಕೋಟಿ ದೇಣಿಗೆಯನ್ನು ತೊಗೊಂಡಿದ್ದಾರೆ. ಏನು ಚುನಾವಣಾ ಬಾಂಡ್ ಅಂತ ಮಾಡಿದ್ರಲ್ಲ ಸರ್, 6,000 ಕೋಟಿ. 65 ವರ್ಷ ಆಳದಂಥ ಕಾಂಗ್ರೆಸ್ ಸರ್ಕಾರ 600 ಕೋಟಿ ಇದೆ. ಇವರು 10-15 ವರ್ಷ ಆಳದಂಥ ಸರ್ಕಾರ 6,000 ಕೋಟಿ ಇವ್ರದ್ದು ಏನೋ ದೇಣಿಗೆ ಇದೆ. ಅಂದರೆ ಎಷ್ಟು ಭ್ರಷ್ಟಾಚಾರ ಮಾಡಿರ್ಬೇಕು ಅಂತ ತಿಳ್ಕೊಂಡ್ರೆ. ಕಳೆದ 10 ವರ್ಷಗಳಿಂದ ಕೇಂದ್ರ ಬಿಜೆಪಿ ಸರ್ಕಾರ ಸುಳ್ಳು ಅನ್ನೋದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ಅಂತ ಹೇಳ್ತೀವಿ. ಉದಾಹರಣೆಗೆ ನಮ್ಮ ಶಿವಮೊಗ್ಗ ಸಂಬಂಧಪಟ್ಟಂಗೆ ಭದ್ರಾವತಿಯಲ್ಲಿ ಇರ್ತಕ್ಕಂಥ ಐತಿಹಾಸಿಕ ಕಾರ್ಖಾನೆ VSL ವಿಶ್ವೇಶ್ವರ ಹೈವೇ ಸ್ಟೀಲ್ ಆ್ಯಂಡ್ ಲಿಮಿಟೆಡ್, ಅದು ಕೇಂದ್ರ ಸರ್ಕಾರ ವ್ಯಾಪ್ತಿ ಬರ್ತಕ್ಕಂಥ ಕಾರ್ಖಾನೆ. 3 ಬಾರಿ ಗೆದ್ದಿರ್ತಕ್ಕಂಥ ಸಂಸದರು BY ರಾಘವೇಂದ್ರ ಅವರು 3 ಬಾರಿನೂ 3 ಕೇಂದ್ರ ಸಚಿವರನ್ನ ಕರ್ಕೊಂಬಂದರು ಗೇಟ್ ಮುಂದೆ, VSL ಗೇಟ್ ಮುಂದೆ. ಒಂದ್ಸರಿ ಬಂದರು 2,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಸಿ ಆ ಕಾರ್ಖಾನೆನ ಉಳಿಸ್ತೀನಿ. ಮತ್ತೆ ಇನ್ನೊಂದು ಸರಿ ಬಂದರು 5,000 ಕೋಟಿಗೆ ಹೋದರು. ಮತ್ತೆ ಇನ್ನೊಂದು ಸರಿ ಬಂದರು 10,000 ಕೋಟಿಗೆ ಹೋದರು. ಸೊ ಈ ರೀತಿ ಬರೀ ಜನಗಳಿಗೆ ಸುಳ್ಳು ಆಶ್ವಾಸನೆ ಕೊಟ್ಟು ಜೊತೆಗೆ ಇಂಥವೆಲ್ಲ ಇತ್ತೀಚೆಗೆ ಅದು ಜಾಸ್ತಿ ನಡೆಯಲ್ಲ ಅಂತೇಳಿ ಒಂದಿಷ್ಟು ಈಗ ಒಂದು ತಿಂಗಳಿಂದ ರಾಮ ಮಂದಿರ, ಈ ಸೆಂಟಿಮೆಂಟ್ಗಳು ಬಿಟ್ಟರೆ ವಿಚಾರಗಳು ಬಿಟ್ಟರೆ ಬೇರೆ ಏನೂ ಇಲ್ಲ. ಜಾತಿ ಧರ್ಮ ಅನ್ನೋದನ್ನು ಮಧ್ಯೆ ತಂದಿಟ್ಟು ಬೆಂಕಿ ಹಚ್ಚಿ ಆ ವಿಚಾರಗಳನ್ನು ಬಿಟ್ಟರೆ ಕೇಂದ್ರ ಸರ್ಕಾರದ ಯಾವುದೇ ಥರದ ಆಲೋಚನೆಗಳು ಸಂಪೂರ್ಣವಾಗಿ ಬಡವರ ಪರ ಇಲ್ಲ, ಕಾರ್ಮಿಕರ ಪರ ಇಲ್ಲ, ರೈತರ ಪರ ಇಲ್ಲ, ಬರೀ ಸುಳ್ಳು ಹೇಳ್ಕೊಂಡೆ. ಸುಳ್ಳು ಅನ್ನೋದು ಇನ್ನೊಂದು ಹೆಸರೇ BJP. ಹಾಗಾಗಿ ಈ ಬಾರಿ ಚುನಾವಣೆಯಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಯುವಕರು ಏನು ನಿರುದ್ಯೋಗ ಅಂತ ಏನು ಸೃಷ್ಟಿಯಾಗಿದೆ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಬಂತ, 15 ಲಕ್ಷ ಬಂತ, ಈ ರೀತಿ ಹಲವಾರು ಯೋಜನೆಗಳನ್ನ ನಮಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೇಂದ್ರ ಸರ್ಕಾರ ಮಾಡಿರ್ತದೋ. ಅಧಿಕಾರ ಬರೋಕ್ಕಿಂತ ಮುಂಚೆ ಮಾತಾಡಿರೋದೇನಂತಂದರೆ ಬರೀ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಬಂದಿರತಕ್ಕಂಥ ಒಂದು ಪಾರ್ಟಿ. ಹಾಗಾಗಿ ಜನ ಆಗಿರ್ಬೋದು, ನಾವೇ ಆಗಿರ್ಬೋದು, ಒಂದು ವಿಶ್ವಾಸಕ್ಕೆ ಒಂದು ಅವರಿಗೆ ಓಟನ್ನು ಕೊಟ್ಟು ಗೆಲ್ಲಿಸಿ ಒಂದು ಅಧಿಕಾರನ ಬರೋ ರೀತಿ ಮಾಡಿದ್ವಿ ಜನರನ್ನು. ಈಗ ನೋಡಿದ್ರೆ ಬರೀ 10 ವರ್ಷದಲ್ಲಿ ನಾವು ನೋಡ್ದಂಗೆ ಬರೀ ಭ್ರಷ್ಟಾಚಾರದ ವಿರುದ್ಧವಾಗಿ ನಿಲ್ತೀನಿ ಅಂತ ಇದ್ದವರು ಭ್ರಷ್ಟಾಚಾರದ ಸಮೇತ ಆಡಳಿತ ನಡೆಸ್ತಾ ಬಂದರು. ಎರಡನೇದು ಧರ್ಮಗಳಲ್ಲಿ ಮಧ್ಯೆ ಜನಗಳಲ್ಲಿ ಒಂದು ಭಿನ್ನಾಭಿಪ್ರಾಯ ತಗೊಂಬಂದು ಎಲ್ರಿಗೂ ಒಂದು ಸಮಾಜನೇ ಹಾಳು ಮಾಡುವಂಥದ್ದು, ಶಾಂತಿ ಇಲ್ಲದೇ ಇರುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರು. ಎರಡನೇದು ಬಂದು ಜನಗಳು ಇವತ್ತು ಏನು ಪ್ರಜಾಪ್ರಭುತ್ವದ ಮೇಲೆ ಏನು ನಡೀತಾ ಇದ್ದಾರೆ, ಆ ಪ್ರಜಾಪ್ರಭುತ್ವದಲ್ಲಿ ಕೆಲವೊಂದು ಕಾನೂನುಗಳನ್ನು ತಿದ್ದುಪಡಿ ಮಾಡುವ ಮುಖಾಂತರ ಎಲ್ಲೋ ಒಂದು ಕಡೆ ಸಂವಿಧಾನಕ್ಕೆ ಒಂದು ಧಕ್ಕೆ ಬರ್ತಾ ಇದೆ. ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಜನರು ವಾಸ ಮಾಡುವಂಥದ್ದು, ಜನಗಳು ಯಾವ ರೀತಿ ಜೀವನ ಮಾಡಬೇಕು ಅನ್ನೋಂಥದ್ದು ಇವತ್ತು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿ ತೋರಿಸ್ತಾ ಇದ್ದಾರೆ. 1000ಕ್ಕೂ ಹೆಚ್ಚು ಸ್ನಾತಕೋತ್ತರ ಪದವಿ ಬಿಡ್ತಾರೆ. 7ನೇ ತರಗತಿ ಮೇಲೆ ನೇಮಕಾತಿಗೋಸ್ಕರ ಇಲ್ಲಿ ಅತಿ ಹೆಚ್ಚು ನಿರುದ್ಯೋಗ ಎಲ್ಲಿದೆ? ಉತ್ತರ ಪ್ರದೇಶ, ಬಿಹಾರ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬರ್ತಾರೆ ಚುನಾವಣಾ ಪ್ರಚಾರಕ್ಕೆ, UP ಮಾಡಲ್ ಮಾಡ್ತೀನಿ, ಗುಜರಾತ್ ಮಾಡಲ್ ಮಾಡ್ತೀನಿ ಅಂತ ಹೇಳ್ತಾರೆ.
ಈಗ ಯು ಪಿ ಮಾಡಲ್ ಮಾಡ್ತೀನಿ ಅಂದರೆ ಅಲ್ಲಿಂದ ಪಾನಿಪುರಿ ಮಾಡೋಕ್ಕೆ ಇಲ್ಲಿ ಮಾರಕ್ಕೆ ಯಾಕೆ ಬರ್ತಾರೆ? ನಮ್ಮ ಕರ್ನಾಟಕ ಒಂದು ಮಾಡಲ್ ಇದೆ ಸರಿನಾ, ಅದನ್ನು ನಾವು ಅನುಸರಿಸ್ಬೇಕಾಗ್ತದೆ. ಯುವಜನರ ಸವಾಲುಗಳು ಮತ್ತು ತಳ ಸಮುದಾಯದ ಈ ಇಕ್ಕಟ್ಟುಗಳು ಮತ್ತು ಅವರಲ್ಲಿ ಆಗ್ತಿರ್ತಕ್ಕಂಥ ತೊಂದರೆಗಳು, ಈ ಬೆಲೆ ಏರಿಕೆ ಮತ್ತು ಭ್ರಷ್ಟಾಚಾರವನ್ನು ಎಳೆ ಎಳೆಯಾಗಿ ಬಿಡಿಸೋದಾದರೆ ಏನು ಬಿ ಜೆ ಪಿ ಸರ್ಕಾರ 70 ವರ್ಷಗಳ ಒಂದು ಸಂಪತ್ತನ್ನು, ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಸಂಪತ್ತನ್ನು 10 ವರ್ಷದಲ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ಅಡಮಾನ ಇಕ್ಕಿರ್ತಕ್ಕಂಥ ಕೆಲಸವನ್ನು ಮಾಡಿದೆ. 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತೇಳಿ ಯುವಜನರಿಗೆ ಭರವಸೆ ಕೊಟ್ಟರು. ಪ್ರತಿ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಕುಟುಂಬಕ್ಕೆ ಅಂತೇಳಿ ಭರವಸೆ ಕೊಟ್ಟರು. 100 ಸ್ಮಾರ್ಟ್ ಸಿಟಿಗಳನ್ನ ನಾವು ಮಾಡ್ತೀವಿ ಅಂತಂದರು. ಮಾಡಿ, ಆದರೆ ನಿಮ್ಮ ಈ ಎಲ್ಲ ಭರವಸೆಗಳು ಹುಸಿಯಾಗಿವೆ. ನಾ ಕಾವುಂಗ ನಾ ಕಾನಿದೂಂಗ ಅಂತ ಹೇಳಿಕೊಂಡು ಇವತ್ತು ಭಾಳಷ್ಟು ಕೇಳಿಬರುವಂಥ ವಿಚಾರ ಎಲೆಕ್ಟ್ರಲ್ ಬಾಂಡ್. ಆ ವಿಚಾರದಲ್ಲಿ ಭಾಳಷ್ಟು ಇವತ್ತು ಟೀಕೆಗಳು ಬರ್ತಾ ಉಂಟು. ಇಡೀ ಅದನ್ನೆಲ್ಲ ರೈಡ್ ಮಾಡಿಕೊಂಡು ಕಾರ್ಪೊರೇಟ್ ಸೆಕ್ಟರ್ನಿಂದ ಹಣವನ್ನು ತೆಗೆದುಕೊಳ್ಳುವಂಥ, ಹಣವನ್ನು ದೋಚುವಂಥ ಕೆಲಸವನ್ನೆಲ್ಲ ಮಾಡಿದ್ದಾರೆ. ಎಲ್ಲವೂ ಕೂಡ ಒಂದು ಚುನಾವಣೆಗೆ ಮತ್ತು ಇಲ್ಲಿಯ ಬಿ ಜೆ ಪಿ ಅವರು ಕುದುರೆ ವ್ಯಾಪಾರ ಮಾಡಲಿಕ್ಕೋಸ್ಕರ ಎಲೆಕ್ಟ್ರೋ ಬಾಂಡ್ ಹಗರಣ ಮಾಡಿ ಇಲ್ಲಿಯ ಒಂದು ಯಾವುದು ವಿರೋಧ ಪಕ್ಷದವರಿದ್ದಾರೆ ಅವರನ್ನು ಕೆಲವು ಶಾಸಕರನ್ನಾಗಲಿ ಅಥವಾ ಅವರ ನಾಯಕರುಗಳನ್ನಾಗಲಿ ಕುದುರೆ ವ್ಯಾಪಾರದ ಮುಖಾಂತರ ಸೆಳೆದುಕೊಂಡು ಇಲ್ಲಿ ಒಂದು ಹೈಜಾಕನ್ನು ಮಾಡಿದರು. ಮತ್ತು ಇಲ್ಲಿ ಗೊತ್ತಿರ್ಬೋದು ನಿಮಗೆ ಬೆಲೆ ಏರಿಕೆ ವಿಚಾರ ಕೂಡ. ಬೆಲೆ ಏರಿಕೆ ದಿನ ದಿನ ಹೆಚ್ಚೇನೆ ಆಗ್ತಾ ಇದೆ. ಯಾವುದೇ ಒಂದು ಬೆಲೆ ಏರಿಕೆಯಲ್ಲಿ ಯಾವುದೇ ಒಂದು ಇದು ಕಾಣ್ತಾ ಇಲ್ಲ. ಭ್ರಷ್ಟಾಚಾರ, ಈಗ ಇಲೆಕ್ಟರಲ್ ಬಾಂಡ್ನಷ್ಟು ದೊಡ್ಡ ಭ್ರಷ್ಟಾಚಾರ, ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಯಾವಾಗಲೂ ಆಗಲಿಲ್ಲ ನಮ್ಮ ದೇಶದಲ್ಲಿ, ಮತ್ತು ಜಗತ್ತಿನಲ್ಲೇ ಇರುವ ಆದ ದೊಡ್ಡ ಭ್ರಷ್ಟಾಚಾರಗಳಲ್ಲಿ ಇದೊಂದು ಅಂತ ಹೇಳ್ಬೋದು. ನಿರುದ್ಯೋಗಕ್ಕೆ ಕಾರಣ ಅಂತಂದರೆ ಈ ದೇಶದ ಈಗ ಪ್ರಚಲಿತ ಈ ಪ್ರಸ್ತುತವಾದಂಥ ಸರ್ಕಾರ ಅಂದರೆ ಮೋದಿ ಸರ್ಕಾರ, ಬಿ ಜೆ ಪಿಯ ವೈಫಲ್ಯಗಳು, ಧರ್ಮಗಳ ತಲೆಯಲ್ಲಿ ತುಂಬತಕ್ಕಂಥ ಯುವಕರಿಗೆ ಸುಳ್ಳಿನ ಭರವಸೆಗಳು. ಈಗೇನು ಧರ್ಮದ ದಂಗಲುಗಳಿಗೆ ಯುವಕರು ಶಿಕ್ಷಣ ವಂಚಿತರಾಗಿದ್ದಾರೆ, ಇನ್ನು ಉದ್ಯೋಗ ವಂಚಿತರಾಗೋದ್ರಲ್ಲಿ ಎಷ್ಟು ಇದು ಸರ್ ಅದರಲ್ಲಿ. ಅಂದರೆ ಈ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಕ್ಕಂಥದ್ದು ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆದರೆ ಸರಿಯಾಗಿ ಯುವಕರಿಗೆ ಶಿಕ್ಷಣ ಕೊಡ್ತಾ ಇಲ್ಲ. ಧರ್ಮದ ಅಮಲಿನಲ್ಲಿ ಅವ್ರನ್ನ 4 ಕೋಟಿ ಅಷ್ಟು ನಿರುದ್ಯೋಗಿತನವನ್ನು ಸೃಷ್ಟಿ ಮಾಡಿದ್ದಾರೆ. ಬೆಲೆ ಏರಿಕೆ ಇದು ಈಗ 10 ವರ್ಷದಿಂದ ಆಳ್ವಿಕೆ ಮಾಡ್ತಾ ಇದೆಯಲ್ಲ, ಇದು ನಮ್ಮದು ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರ. ಮೊದಲು ನಮ್ಮಲ್ಲಿ ಬೆಲೆ ಏರಿಕೆ ಇತ್ತು, ಒಂದು ಗತಿಯಲ್ಲಿ ಸಾಗ್ತಾ ಇತ್ತು. ಇದು ಅತಿಯಾಗಿ ವಿಪರೀತವಾಗಿ ಬೆಲೆ ಏರಿಕೆ ಆದದ್ದು ಈ 10 ವರ್ಷದ ಬಿ ಜೆ ಪಿ ಸರ್ಕಾರದಲ್ಲಿ. ಅದರಲ್ಲಿ ಮುಖ್ಯವಾಗಿ ಡೀಸೆಲು, ಪೆಟ್ರೋಲು ಇಂಪಾರ್ಟೆಂಟ್. ಇವತ್ತಿನ ಕಾಲಘಟ್ಟದಲ್ಲಿ ನಾವೆಲ್ಲರೂ ಡಿಪೆಂಡ್ ಅಪ್ ಆಗಿದ್ವಿ. ಇವುಗಳ ಬೆಲೆಯನ್ನು ಗಗನಕ್ಕೆ ಏರಿಸಿದ್ರು. ಜೊತೆಗೆ ಇಂಪಾರ್ಟೆಂಟ್ ಗ್ಯಾಸು ಇವ್ರು ಏನು ಮಾಡಿದರು, ಜನಗಳನ್ನು ನಂಬಿಸಿ ಮೋಸ ಮಾಡಿದರು. ಉಚಿತ ಉಜ್ವಲ ಯೋಜನೆ ಅಂತ ಕೊಟ್ಟರು. ಜನ ಏನಾಗ್ಬಿಟ್ರು, ಮಾರು ಹೋಗಿ ಏನಪ್ಪ ಇರಲಿ ನಮಗೂ ಗ್ಯಾಸ್, ಯಾಕಂದ್ರೆ ಗ್ಯಾಸ್ ತೊಗೊಳ್ಳೋದೇ ಒಂದು ಪ್ರತಿಷ್ಠೆಯ ವಿಧಾನ ಆಗಿತ್ತು ನಮ್ಮ ಹಳ್ಳಿಗಳ ಗ್ರಾಮೀಣ ಪ್ರದೇಶದಲ್ಲಿ. ಹಾಗಾಗಿ ಎಲ್ಲರೂ ಗ್ಯಾಸ್ ತೊಗೊಂಡ್ರು. ಒಂದು ಗ್ಯಾಸ್ ತೊಗೊಂಡ್ರು, ಫ್ರೀ ಕೊಟ್ಟರು. 2ನೇ ಗ್ಯಾಸಿಗೆ 450 ರೂಪಾಯಿ 400 ರೂಪಾಯಿ ಇತ್ತು. ಇನ್ನು 4 ವರ್ಷದ ಅವಧಿಯಲ್ಲಿ ಏನು ಮಾಡಿಬಿಟ್ರು, ಇವರು ಒಂದು 1400 1500 ತನಕ ಏರಿಸಿದ್ರು. ತಿರ್ಗಾ ನಮ್ಮ ಹಳ್ಳಿ ಜನಕ್ಕೆ ಕಷ್ಟ ಆಗುತ್ತೆ. 1400 1500 ಕೊಟ್ಟು ಗ್ಯಾಸ್ ತೊಗೊಂಡು ಉರುವಲಾಗಿ ಬೆಳೆಸ್ಕೋದು ಕಷ್ಟ ಆಗುತ್ತೆ. ನಮ್ಮಲ್ಲಿ ಉಚಿತವಾಗಿ ಕಟ್ಟಿಗೆ ಸಿಗುತ್ತೆ ಮತ್ತು ನಮ್ಗೆ ಹೆಲ್ದಿ ಇರ್ತದೆ. ಇಷ್ಟು ಕೊಡೋದು ಕಷ್ಟ ಆಗತ್ತೆ ಅಂತ ಜನ ಅದನ್ನು ಇವತ್ತು ನಿರಾಕರಿಸೋ ಸ್ಥಿತಿ ಒಳಗೆ ಅದ. ಬೆಲೆ ಏರಿಕೆ ತುಳು ಆಗಿದೆ, ಮಟನ್ಲು ಆಗಿದೆ. ಆಗಿ ಬೆಲೆ ಏರಿಕೆಯಿಂದ ಬಡವರು ಸಹಾಯ ಆಗುತ್ತೆ. ಇದಕ್ಕೆ ಯಾರು ಕಾರಣ ಅಂತೀರಿ ಸರ್? ಇದಕ್ಕೆ ಸರ್ಕಾರ ಕಾರಣ. ಯಾವ ಸರ್ಕಾರ ಸರ್? ಕೇಂದ್ರ ಸರ್ಕಾರ ಕಾರಣ. ಯಾಕಂದರೆ ಕೇಂದ್ರ ಸರ್ಕಾರದವರು ನೆಟ್ಟಿಗಿಲ್ಲ ಅಕ್ಕಿ ಕೊಟ್ಟು ಕಳಿಸ್ತಿರಂದರೆ ಅದ್ರ ಬಗ್ಗೆ ಈ ದುಡ್ಡು ಸಿದ್ದರಾಮಯ್ಯ ದುಡ್ಡು ಹಾಕೋದವರು ಅದರಿಂದ ತೊಗೊಂಬರತ್ತಾರೆ. ಅದರಿಂದ 1 kg 40 ರೂಪಾಯಿ 50 ರೂಪಾಯಿ ಅಕ್ಕಿ ಆಗಿದೆ. ಸಾಮಾನ್ಯ ಕುಟುಂಬಕ್ಕೆ ಅದು ಭಾಳ ಬರ್ತಾರೆ. ರೇಷನ್ನಿಂದ ಕೊಟ್ಟರಪ್ಪ ಅಂದರೆ ಬಡ ಬಗ್ಗೆ ತಿಂತಾರೆ. ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಹೊಣೆಗಾರ ಅಂತ ಹೇಳ್ತಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.